ಹೇಗಿದೆಯಪ್ಪ ಅರೇಂಜ್ಮೆಂಟ್ಸ್ ಎಲ್ಲ? ವೆರಿ ನೈಸ್ ಪಾ. ನನ್ನ ಮುದ್ದು ಸೊಸೆಗೆ ಇಷ್ಟ ಆಯ್ತಾ? ಅಪ್ಪ ಇದನ್ನೆಲ್ಲ ಯಾವಾಗ ಅರೇಂಜ್ ಮಾಡಿದ್ರಿ? ಸಸ್ಪೆನ್ಸ್. ಪ್ರೀತು, ನೀನೇನು ಇನ್ನೂ ಇಲ್ಲೇ ಇದೆಯಾ? ಇಲ್ಲಿ ಏನಿದ್ರು ನನ್ ಡ್ಯೂಟಿ, ನಿಮ್ಮಿಬ್ರು ಡ್ಯೂಟಿ ಇರೋದು ಅಲ್ಲಿ ನಿಮ್ಮ ಅಮ್ಮ ಬರ್ದಿರೋ ಹಾಗೆ ನೋಡ್ಕೊಳ್ಳೋದು. ಡ್ಯಾಡ್, ಅದೇ ಟೆನ್ಷನ್ ಆಗ್ತಿರೋದು. ಯಾಕೆ? ಈ ಅರೇಂಜ್ಮೆಂಟ್ಸ್ ಎಲ್ಲ ನಾವು ಮಾಡೋದನ್ನ ಗೊತ್ತಾದ್ರೆ ಮಾಮ್ ಗನ್ ತಗೊಂಡು ಡಮ್ ಅನ್ಸ್ಬಿಡ್ತಾರೆ. ಅದಕ್ಕೆ ಡೋಂಟ್ ವರಿ, ಗನ್ನಲ್ಲಿರೋ ಬುಲೆಟ್ಸ್ ತೆಗೆದಾಕ್ಬಿಟ್ಟಿದ್ದೀನಿ. ಡ್ಯಾಡ್, ನನ್ ಕಿಂಡಲ್ಲ. ಡೋಂಟ್ ವರಿ, ಹಾಗಲ್ಲ, ಏನೂ ಆಗಲ್ಲ. ಈಗ ನಾನು ನನ್ನ ದೊಡ್ಡ ಮಗ ದೊಡ್ಡ ಸೊಸೆಗೋಸ್ಕರ ಅರೇಂಜ್ ಮಾಡಿರೋ ಡಿನ್ನರ್ ಪಾರ್ಟಿ ಸಕ್ಸಸ್ ಆಗಬೇಕು. ಅದು ಸಕ್ಸಸ್ ಆಗಬೇಕು ಅಂದ್ರೆ ನಿಮ್ಮ ಅಮ್ಮ ಇಲ್ಲಿ ಬರಬಾರ್ದು. ಅದಕ್ಕೆ ನೀವು ಹೋಗಿ ಅವ್ರನ್ನ ತಡಿಬೇಕು. ಅವ್ರನ್ನೂ ತಡಿಬೇಕು. ಅದಕ್ಕೆ ಆ ಜವಾಬ್ದಾರಿನ ನಿನ್ನ ಹೆಂಡತಿಗೆ ವಹಿಸಿದ್ದೀನಿ. ಏನಮ್ಮ? ಹೌದು ಮಾವ, ಭಾವ ಪಾರ್ವತಿಯವ್ರಿಗೋಸ್ಕರ ನಾನು ಏನ್ ಮಾಡೋದಕ್ಕೂ ರೆಡಿ. ಇದು ಮಾತು ಅಂದ್ರೆ. ಅವಳು ನೋಡಿ ಕಲ್ತ್ಕೋ. ಅವಳಿಗಿರೋ ಕಾನ್ಫಿಡೆನ್ಸ್ ಒಂಚೂರು ಇಲ್ವಲ್ಲ ನಿನ್ಗೆ? ಅದು ಪ್ರೀತು, ನೀನ್ ಒಬ್ನೇ ಅಲ್ಲ, ನಿನ್ ಜೊತೆ ನಾನು ಇರ್ತೀನಿ. ಬಾಬಾ ಬಾಬಾ ಬಾ, ರೆಡಿ. ನಮ್ಗೂ ಹೇಳಿ. ನಿನ್ಗೂ ಹೇಳಿದ್ದೀನಪ್ಪ. ಅಲ್ಲಪ್ಪ, ಇಷ್ಟೊಂದು ರಿಸ್ಕ್ ತಗೊಂಡು ಇದನ್ನೆಲ್ಲ ಆರ್ಗನೈಸ್ ಮಾಡ್ಬೇಕಿತ್ತ? ರಿಸ್ಕ್ ತಗೊಳ್ದೇ ಇದ್ರೆ ಲೈಫಲ್ಲಿ ಏನೂ ಸಾಧಿಸಕ್ಕಾಗಲ್ಲ. ಇಬ್ರು ಕೂತ್ಕೊಳ್ಳಿ. ಕಮಾನ್ ಪ್ಲೀಸ್. ನನ್ನ ಮುದ್ದು ಸೊಸೆ, ನಿನಗೂ ಸೇರ್ಸಿ ಹೇಳಿದ್ದು. ಕೂತ್ಕೋತಾಯಿ. ಎಲ್ಲಿ ಹೋದ್ರು ರಘು? ಊಟ ಆದ್ಮೇಲೆ ಮಾತ್ರೆ ತಗೊಳಕ್ಕೂ ರೂಮಿಗೆ ಬಂದಿಲ್ಲ. ಯಾಕಮ್ಮ ಇದ್ದೆ? ಅಪ್ಪ ಏನ್ ಮಾಡ್ತಾ ಇದ್ದೀರಾ? ನೀವಿಬ್ರು ಊಟ ಬಡಿಸ್ತಿದ್ದೀನಿ. ಅಲ್ಲ, ನೀವ್ ನಮಗ್ ಬಡ್ಸದ? ಅದ್ ತಪ್ಪಾಗುತ್ತೆ. ಖಂಡಿತ ತಪ್ಪಾಗಲ್ಲ. ನಾನ್ ಬಡಿಸ್ತಿರೋದು ಈ ಮನೆ ಕೆಲ್ಸದವಳು ಪಾರ್ವತಿಗಲ್ಲ, ನನ್ ಹಿರಿ ಸೊಸೆ ಪಾರ್ವತಿಗೆ, ನನ್ ಮುದ್ದು ಸೊಸೆ ಪಾರ್ವತಿಗೆ. ಕೂತ್ಕೊಮ್ಮ. ಅಪ್ಪನ ಮಾತಿಗೆ ಬೆಲೆ ಕೊಡ್ಬೇಕಲ್ವಾ? ಕೂತ್ಕೋ. ಬೇಸರನ್ನ ಮರೆತು ಖುಷಿಯಾಗಿ ಕಾಲ ಕಳಿಬೇಕು. ಅದಕ್ಕೆ ನಾನು ಸಾಕ್ಷಿ ಆಗ್ಬೇಕು. ಅದೇ ನನ್ನ ಉದ್ದೇಶ. ಅದಕ್ಕೆ ಈ ಊಟನೆಲ್ಲ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನಿನ್ ಫೇವ್ರೆಟ್ ಹೋಟ್ಲಿಂದ ತರಿಸಿದ್ದೀನಿ. ಊಟ ನಿನ್ ಹೆಂಡತಿ ಕೈ ರುಚಿ ತರ ಇಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡಪ್ಪ. ನನ್ಗೆ ಯಾಕೋ ಪುಕ್ಕ ಪುಕ್ಕ ಅನಿಸ್ತಾ ಇದೆ. ತುಂಬಾ ಭಯ ಆಗ್ತಿದೆ ಜನನಿ. ಯಾಕೆ? ಮಾಮ್ ಬಂದ್ರೆ ಹೇಗ್ ಮ್ಯಾನೇಜ್ ಮಾಡೋದು? 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡಿಸ್ಬೇಕು ಅಂತಾರೆ. ಅಂಥದ್ರಲ್ಲಿ ಒಂದ್ ಸುಳ್ಳು ಹೇಳಿ ಮದ್ವೆ ಆಗ್ಬೇಕಾಗಿರೋ ಪ್ರೇಮಿಗಳಿಗೆ ನಾವು ಸಹಾಯ ಮಾಡಕ್ಕಾಗಲ್ವಾ? ನೀನ್ ಹೇಳ್ತಿರೋದು ಕೇಳೋದಕ್ಕೆ ಸಖತ್ತಾಗಿ ಪಂಚಿದೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದ್ರೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇದೆ. ಮಾಮ್ ಆದ್ರೆ ಸುಳ್ಳು ಹೇಳೋದು ಅಷ್ಟು ಈಸಿ ಅಲ್ಲ. ಪ್ರೀತು, ಮಾಮ್ ನೀವಿಲ್ಲಿ?
ಈ ಪ್ರಶ್ನೆನ ನಾನು ನಿಮ್ಮಿಬ್ಬರ ಹತ್ರ ಕೇಳಬೇಕು. ಏನು ಇಷ್ಟೊತ್ತಲ್ಲಿ ನೀವಿಬ್ರು ಇಲ್ಲಿ? ಮಾಮ್ ಅದು ಏನಿಲ್ಲ ಅತ್ತೆ, ಟೆರೆಸಿನ ತುಂಬಾ ಚೆನ್ನಾಗಿ ಗಾಳಿ ಬರ್ತಿತ್ತು, ಗಾಳಿ ತಗೊಳ್ಳೋಣ ಅಂತ ಆರಾಮಾಗಿಲ್ಲ ನಿಂತಿದ್ವಿ. ಹೌದು ಸೇಮ್. ಇಲ್ಲಿ ಗಾಳಿ ಬರ್ತಾ ಇದೆ, ಟೆರೆಸ್ ಮೇಲೆ ಹೋದ್ರೆ ಗಾಳಿ ಬರುತ್ತೆ. ಸರಿ ಮಾಮ್, ಮೇಲೆ ಹೋಗ್ತೀವಿ. ಬಾ ಜನ. ಬೇಡ ಬೇಡ ಅತ್ತೆ, ಇಲ್ಲ ಚೆನ್ನಾಗಿದೆ. ಟೆರೆಸ್ ಅಲ್ಲಿ ತುಂಬಾ ಜಾಸ್ತಿ ಗಾಳಿ ಬರುತ್ತೆ, ಚಳಿ ಆಗುತ್ತೆ, ಅದಕ್ಕೆ ನಮ್ಗಿಲ್ಲ ಆರಾಮಾಗಿದೆ. ಹೌದು ಸರಿನಮ್ಮ. ಪ್ರೀತು, ನಿಮ್ಮ ಅಪ್ಪ ಕಾಣ್ತಿಲ್ಲ, ಎಲ್ಲಿ? ಅದು ವಾಕ್ ಮಾಡಕ್ ಹೋಗಿದ್ದಾರೆ ಮಾಮ್. ವಾಕ? ಆದಿತ್ಯ, ನಾನು ಈ ಕಡೆ ತಿರ್ಕೊಂಡ್ಬಿಡ್ಲೇನಪ್ಪ? ಯಾಕಪ್ಪ? ನೀನು ನಿನ್ನ ಹೆಂಡತಿಗೆ ತಿನ್ನಿಸ್ಬೇಕಲ್ವಾ, ಅದಕ್ಕೆ. ನಿನ್ ಮನ್ಸಲ್ಲಿರೋ ಆಸೆ ನನಗೆ ಹೇಗೆ ಗೊತ್ತಾಯ್ತು ಅಂತನಾ? ನಿನ್ ಮುಖದಲ್ಲಿರೋ ಭಾವನೆ ಬದಲಾಗ್ತಿದ್ದಾಗೆ ನನಗೆ ಗೊತ್ತಾಯ್ತು. ಯಾಕೆ ಹೇಳು? ಈ ವಯಸ್ಸೆಲ್ಲ ನಾನು ದಾಟ್ಕೊಂಡು ಬಂದಿರೋನೆಪ್ಪ. ಅಂತೂ ನೀನು ನನ್ನ ಮಗ ಅಂತ ಪ್ರೂವ್ ಮಾಡ್ಬಿಟ್ಟೆ. ಯಾಕೆ ಹೇಳು? ನೀನು ನಿನ್ನ ಹುಡುಗಿಗೆ ಊಟ ತಿನ್ಸಕ್ಕೆ ಹೆದರ್ತಿದೆಯಲ್ಲ, ಅದಕ್ಕೆ. ಆದ್ರೆ ನಿನ್ನ ನಡುವೆ ಒಂದು ಡಿಫ್ರೆನ್ಸ್ ಇದೆ. ಏನಂದ್ರೆ, ನೀನು ನನ್ನ ಮುಂದೆ ತಿನ್ಸೋದಕ್ಕೆ ಹೆದರ್ತಾ ಇದೀಯಾ, ಆದ್ರೆ ನಾನು ಯಾರು ಇಲ್ಲ ಅಂದ್ರೂ ನಿಮ್ಮ ಅಮ್ಮನ್ ತಿನ್ಸೋದಕ್ಕೆ ಧೈರ್ಯ ಸಾಕಾಗ್ತಿರ್ಲಿಲ್ಲ. ಯಾಕಪ್ಪ? ನಿಮ್ಮ ಅಮ್ಮನ್ ನೋಡಿ ನನಗೆ ಅಷ್ಟು ಹೆದರಿಕೆ ಆಗ್ತಿತ್ತು. ಪ್ರೀತು, ನಿಮ್ಮಪ್ಪ ಟೆರೆಸ್ ಅಲ್ಲಿ ವಾಕ್ ಮಾಡ್ತಾ ಇದ್ದಾರಾ? ಇಲ್ಲ ಮಾಮ್, ಕೆಳಗಡೆ ಗಾರ್ಡನ್ ಅಲ್ಲಿ ವಾಕ್ ಮಾಡ್ತಿದ್ದಾರೆ. ಮತ್ತೆ ರಘು ನಕ್ಕ ಧ್ವನಿ ಮೇಲಿಂದ ಕೇಳಿಸ್ದಾಗಾಯ್ತಲ್ಲ. ಹೇ ಇಲ್ಲ ಮಾಮ್, ಡ್ಯಾಡ್ ಬ್ರೋ ಜೊತೆ ಆಚೆ ವಾಕ್ ಮಾಡಕ್ ಹೋಗಿದ್ದಾರೆ. ಆದಿ ಜೊತೆ ರಘು ವಾಕ್ ಹೋಗೋರೆ ಅಲ್ಲ? ಇವತ್ತೇನಪ್ಪ ವಿಶೇಷ? ಮಾಮ್, ಏನೋ ಒಂದು ವಿಶೇಷ ಇರುತ್ತೆ. ಅದೇನಂದ್ರೆ ಮಾಮ್, ನನ್ಗೊಂದು ಆಸೆ ಇದೆ. ಆಸೆನಾ? ಏನಪ್ಪ ಅದು? ಅದು ಹೇಳೋದಲ್ಲ, ತೋರಿಸೋದು. ಬನ್ನಿ ತೋರಿಸ್ತೀನಿ. ಜನನಿ ಯಾಕೆ ಇಲ್ಲೇ ಒಬ್ಳೇ ನಿಂತಿರ್ಬೇಕು? ನೀನು ಬಮ್ಮ ನಮ್ ಜೊತೆಲಿ. ಮಾಮ್, ಅದು ತುಂಬಾ ಸೀಕ್ರೆಟ್. ಅಂಥ ಸೀಕ್ರೆಟ್ ಏನಪ್ಪ ಅದು? ನಾ ತೋರಿಸ್ತೀನಿ. ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ಪ್ಲೀಸ್. ನಿಮ್ಮಪ್ಪ ಏನು ಅನ್ಕೊಳಲ್ಲ, ತಿನ್ಸು. ಮಾಮ್ ಬನ್ನಿ ಮಾಮ್. ಏನು? ಬನ್ನಿ ಬನ್ನಿ ಬನ್ನಿ, ಹೇಳ್ತೀನಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಪ್ರೀತು, ಯಾಕೆ ಪ್ರೀತು, ಏನಾಗ್ತಿದೆ? ಒಂದ್ ನಿಮಿಷ ಬಂದೆ. ಕೈ ಕೊಡಿ. ಏಯ್, ಯಾಕಪ್ಪ? ಏ, ನೇಲ್ ಪಾಲಿಶ ನಾನು ಹಾಕೊಂಡಿದ್ದೀನಿ ಈಗಾಗ್ಲೇ. ಪರವಾಗಿಲ್ಲ ಮಾಮ್, ನೇಲ್ ಆರ್ಟ್ ತರ ಮಾಡ್ತೀನಿ. ಪ್ಲೀಸ್ ಏಯ್, ಪ್ಲೀಸ್ ಪ್ಲೀಸ್ ಪ್ಲೀಸ್. ಪ್ರೀತು, ಮಾಮ್, ಯಾವತ್ತೂ ಇಲ್ಲದ ಆಸೆ ಇವತ್ತು ಯಾಕಪ್ಪ ಬಂತು? ಮಾಮ್, ಅದು ಮದ್ವೆ ಆದ್ಮೇಲೆ ಜನನಿಗೆ ಹಚ್ತಿದ್ದೆ, ಆದ್ರೆ ಹುಡ್ದಾಗಿಂದ ನಾನು ನಿಮ್ಗೆ ಯಾವತ್ತೂ ಹಚ್ಚಕ್ಕೆ ಆಗಿರ್ಲಿಲ್ಲ. ಯಾಕೋ ಇವತ್ತು ನಿಮ್ಗೆ ಹಚ್ಬೇಕಂತ ಅನಿಸ್ತು, ಅದಕ್ಕೆ ಹಚ್ತಾ ಇದ್ದೀನಿ.
ಮಾಮ್, ಯಾಕೆ ಕಣ್ಣೀರು? ಏನಿಲ್ಲಪ್ಪ, ಮದ್ವೆ ಆದ್ಮೇಲೆ ಗಂಡು ಮಕ್ಕಳು ಬದಲಾಗ್ಬಿಡ್ತಾರೆ, ತಂದೆ ತಾಯಿನ ಕಡೆಗಣಿಸ್ತಾರೆ, ಹೆಂಡತಿ ಮಾತು ಮಾತ್ರ ಕೇಳ್ತಾರೆ ಅಂತೆಲ್ಲ ನಾನು ಕೇಳಿದ್ದೆ. ಆದ್ರೆ ನಿನ್ ವಿಷಯದಲ್ಲಿ ಅದೆಲ್ಲ ಸುಳ್ಳಾಗೋಯ್ತು. ನಿನಗೆ ವಯಸ್ಸಾಯ್ತು, ನಿನಗೆ ಯಾಕೆ ಈ ಒಡವೆ, ಅಲಂಕಾರ, ಮೇಕಪ್ ಎಲ್ಲ ಯಾರನ್ನ ಮೆಚ್ಚೋದಕ್ಕೆ ಅಂತ ತಾಯಿನ ಬೈದು ಮೂಲೆಯಲ್ಲಿ ಕೂರಿಸೋ ಗಂಡು ಮಕ್ಕಳ ಬಗ್ಗೆ ತುಂಬಾ ಕೇಳಿದ್ದೀನಿ. ಆದ್ರೆ ನೀನು ನನಗಿಷ್ಟ ಆದ ನೇಲ್ ಪೇಂಟ್ ಅನ್ನ ತಗೊಂಡ್ ಬಂದು ನೇಲ್ ಆರ್ಟ್ ಮಾಡ್ತಾ ಇದೀಯಲ್ಲಪ್ಪ. ನಿನ್ ಬಗ್ಗೆ ಹೆಮ್ಮೆ ಅನ್ಸುತ್ತೆ ಪ್ರೀತು. ಐ ಆಮ್ ಸಾರಿ ಮಾಮ್. ಯಾಕಪ್ಪ? ಅದೆಷ್ಟೋ ವಿಷಯಕ್ಕೆ ನಿಮಗೆ ತುಂಬಾ ನೋವು ಕೊಟ್ಟಿದ್ದೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮಾಮ್. ಆದ್ರೆ ಒಂದೊಂದು ಸತ್ಯ, ನಿಮ್ಗೆ ಎಷ್ಟೇ ವಯಸ್ಸಾಗ್ಲಿ ಏನೂ ಅನ್ನಲ್ಲ, ಏನೇ ಮಾಡಿದ್ರು ಏನೂ ಕೇಳಲ್ಲ. ನೀವು ಖುಷಿಯಾಗಿರೋದಷ್ಟೇ ನನಗೆ ಮುಖ್ಯ. ಮಾಮ್, ನೀವು ನನ್ನ ದೇವತೆ ಇದ್ದ ಹಾಗೆ. ನೀವು ಯಾವಾಗಲೂ ರೇಷ್ಮೆ ಸೀರೆ ಉಟ್ಕೊಂಡು ಅಲಂಕಾರ ಮಾಡಿಕೊಂಡು ಯಾವಾಗಲೂ ಮಿಂಚ್ತಾ ಇರಬೇಕು, ಅದೇ ನನ್ನ ಆಸೆ. ತಂದೆ ತಾಯಿಗೆ ವಯಸ್ಸಾದ್ಮೇಲೂ ಗಟ್ಟಿಮುಟ್ಟಾಗಿರ್ಬೇಕಪ್ಪ. ಇಲ್ಲಾಂದ್ರೆ ವಯಸ್ಸಾಯ್ತು ಅಂತ ನಿನ್ ಕೈಲೇನು ಮಾಡಕ್ಕಾಗಲ್ಲ ಅಂತ ಬೈದು ಮೂಲೆಯಲ್ಲಿ ಕೂರಿಸೋ ಮಕ್ಕಳೇ ಹೆಚ್ಚು. ಆದ್ರೆ ಈ ನಿನ್ನ ಪ್ರೀತಿ, ಕಾಳಜಿ ಎಲ್ಲ ನೋಡ್ತಾ ಇದ್ರೆ ನನಗೆ ವಯಸ್ಸಾದ್ಮೇಲೆ ನನ್ನ ಕೊನೆ ದಿನಗಳನ್ನ ನಾನು ಆರಾಮಾಗಿ ಕಳಿಬಹುದು ಅಂತ ಅನ್ನಿಸ್ತಾ ಇದೆ ಕಣ. ಮಾಮ್, ಪ್ಲೀಸ್ ಅದ್ರೆಲ್ಲ ಹೇಳ್ಬಿಡಿ. ನಿಮ್ಗೆ ಯಾವತ್ತೂ ವಯಸ್ಸಾಗಲ್ಲ. ನೀವೊಂಥರ ಎವರ್ಗ್ರೀನ್ ಹೀರೋಯಿನ್ ಇದ್ದಾಗೆ. ಪ್ರೀತು, ಹಾಗಾದ್ರೆ ನಿಮ್ಮಪ್ಪ ಎವರ್ಗ್ರೀನ್ ಹೀರೋ, ನಾನು ಎವರ್ಗ್ರೀನ್ ಹೀರೋಯಿನ್, ನೀನು ಎವರ್ಗ್ರೀನ್ ಸನಿ. ಅರೆ ಜನನಿ, ಇಲ್ಲಿ ಒಬ್ಬನೇ ನಿಂತ್ಕೊಂಡು ಏನಮ್ಮ ಮಾಡ್ತಿದ್ಯಾ? ಗಾಳಿ ತಗೋತಿದ್ದೆ ಚಿಕ್ಕತ್ತೆ. ಗಾಳಿನ? ಇಲ್ಲಿ ಯಾವ ಕಡೆಯಿಂದ ಬರ್ತಿದ್ಯಮ್ಮ ಗಾಳಿ? ಅದ್ ಸರಿ, ಎಲ್ಲಿ ನಿನ್ನ ಪ್ರೀತಿಯ ಪ್ರಿಯತಮ ಪ್ರೀತು? ರೂಮಲ್ಲಿದ್ದಾರೆ. ಏನೇ, ಇಬ್ರು ಜಗಳ ಮಾಡ್ಕೊಂಡ್ರಾ? ಅಯ್ಯೋ ಇಲ್ಲಪ್ಪ. ಯಾಕೆ ಕೇಳ್ದೆ ಅಂತಂದ್ರೆ, ಯಾವಾಗ್ಲೂ ಅಂಟ್ಕೊಂಡೇ ಇರ್ತಿರಲ್ಲ, ಈಗ ನೋಡಿದ್ರೆ ಒಬ್ಳೆ ನಿಂತಿದ್ದೆ, ಅದಕ್ಕೆ ಕೇಳ್ದೆ. ಡೋಂಟ್ ಮಿಸ್ಟೇಕ್ ಮೀ, ನಾನ್ ಟೆರೆಸ್ಗೆ ಹೋಗ್ಬೇಕು, ಬರ್ಲಾ? ಏನು ಟೆರೆಸ್ಗ? ಹೌದು, ಟೆರೆಸ್ಗೆ. ಅಲ್ಲಿ ತಣ್ಣಗೆ ಫ್ರೆಶ್ ಗಾಳಿ ಬರುತ್ತೆ. ಅಕ್ಕ ವಾಕ್ ಮಾಡು, ಸಣ್ಣ ಆಗ್ತೀಯ ಅಂತ ಹೇಳಿದಾರೆ, ಅದಕ್ಕೆ ನಾನ್ ಟೆರೆಸ್ಗೆ ಹೋಗ್ಬೇಕು, ಬರ್ಲಾ? ಅಯ್ಯೋ ಚಿಕ್ಕತ್ತೆ, ಫ್ರೆಶ್ ಗಾಳಿ ತಾನೆ, ಅದ್ ಗಾರ್ಡನ್ ಅಲ್ಲೂ ಬರುತ್ತೆ, ನೀವ್ ಅಲ್ಲೇ ವಾಕ್ ಮಾಡ್ಬೋದಲ್ವಾ? ಜನನಿ, ನಿನಗೆ ಗೊತ್ತಲ್ವೇನಮ್ಮ, ನನಗ ಸಿಂಡ್ರೆಲ್ಲ ಕಾಯಿಲೆ ಇರೋದು. ನಾನು ಗಾರ್ಡನ್ ಅಲ್ಲಿ ವಾಕ್ ಮಾಡಕ್ಕಂತ ಹೋಗೋದು, ಗೇಟ್ ತಕೊಂಡು ಹೊರಗಡೆ ಹೋಗೋದು, ಮತ್ತೆಲ್ಲೆಲ್ಲೋ ಹೋಗಿ ಅರಸನ್ ಕೋಟೆ ದಾರಿ ಮರೆತು ತಪ್ಪಿಸ್ಕೊಂಡ್ಬಿಡೋದು, ಇದೆಲ್ಲ ಬೇಡಮ್ಮ. ಟೆರೆಸ್ ಆದ್ರೆ ಸೇಫ್ ಅಲ್ವಾ? ನಾನು ಅಲ್ಲಿಗೆ ಹೋಗ್ತೀನಿ, ನೀನು ಬೇಕಿದ್ರೆ ಬಾ. ಚಿಕ್ಕತ್ತೆ, ನಾನ್ ಬರಲ್ಲ, ನೀವು ಹೋಗ್ಬಿಡಿ. ಅಲ್ಲ, ನೀನ್ ಬರಲ್ಲ, ಓಕೆ, ನಾನ್ ಹೋಗ್ಬಾರ್ದು, ಯಾಕೆ? ಅದ್ ಹಾಗಲ್ಲ ಚಿಕ್ಕತ್ತೆ, ಬೇಕಾದ್ರೆ ಇಬ್ರು ಒಟ್ಟಿಗೆ ಗಾರ್ಡನಿಗೆ ಹೋಗೋಣ, ಅಲ್ಲಿ ವಾಕ್ ಮಾಡೋಣ. ಅದೇ, ಅದನ್ನ ಟೆರೆಸ್ ಮೇಲೆ ಮಾಡ್ಬೋದಲ್ಲ, ಅದು ನನ್ನ ಪ್ರಶ್ನೆ. ಅದು ಟೆರೆಸ್ ಅಲ್ಲಿ ಚಳಿ ಜಾಸ್ತಿ ಇರುತ್ತೆ, ಅದು ಅಲ್ಲದೆ ಸ್ಟೋನ್ ಸ್ಟೆಪ್ಸ್ ಹತ್ಕೊಂಡು ಹೋಗೋದಕ್ಕೆ ನಿಮಗ್ ಸುಸ್ತಾಗತ್ತಲ್ಲ, ಕಾಲ್ ನೋವು ಬರುತ್ತೆ. ಅಯ್ಯೋ ಜನನಿ, ಇದೇನ್ ತಿರುಪ್ತಿ ಬೆಟ್ಟನ ಮೆಟ್ಲು ಹತ್ತಿದ್ರೆ ಸುಸ್ತಾಗುತ್ತೆ ಅನ್ನಕ್ಕೆ ಇರೋದೇ 24 ಮೆಟ್ಲು. ನಾನ್ ಹೋಗ್ತೀನಿ, ನೀನ್ ಬರೋದಿದ್ರೆ ಬಾ. ಅಯ್ಯೋ ಚಿಕ್ಕತ್ತೆ ಪ್ಲೀಸ್ ಚಿಕ್ಕತ್ತೆ, ಹೋಗ್ಬೇಡಿ. ಅಯ್ಯ ಜನನಿ, ನಿಂತೊಳ್ಳೆ ಕಥೆ ಆಯ್ತಲ್ಲಮ್ಮ. ಓಹೋ, ನಿನ್ ತರ ಸ್ಲಿಮ್ ಆಗ್ಬಿಡ್ತೀನಿ ಅಂತ ಹೊಟ್ಟೆ ಹುರ್ಕೋತಾ ಇದೀಯಾ? ನೋಡ್ತಾ ಇರೋ, 2 ತಿಂಗಳಲ್ಲಿ ಸಣ್ಣಾಗಿ ತೋರಿಸ್ತೀನಿ, ನಾನು ಹೋಗ್ತೀನಿ. ಅಪ್ಪ ಸಾಕಪ್ಪ. ಅಯ್ಯೋ ಸ್ವಲ್ಪ ತಿನ್ನಮ್ಮ, ಇದರಿಂದ ಏನ್ ದಪ್ಪ ಆಗಲ್ಲ ನೀನು. ಅಪ್ಪ ನಿಜ ಸಾಕು. ಅಲ್ಲ, ನೀವು ಈ ತರ ಮೊದಲೇ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡ್ತೀರಾ ಅಂತ ನನ್ಗೆ ಹೇಳಿದಿದ್ರೆ ನಾನು ಸ್ವಲ್ಪ ಊಟ ಆದ್ರೂ ಕಮ್ಮಿ ಮಾಡ್ತಾ ಇದ್ದೆ. ಆಹಾ, ಯಾಕೆ ಹೇಳು,
ನೀನ್ ಊಟ ಕಡಿಮೆ ಮಾಡೋದು, ನನ್ನ ಮಗ ಯಾಕೆ ಸರಿಯಾಗಿ ಊಟ ಮಾಡಿಲ್ಲ ಅಂತ ಅವಳು ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಡ್ತಾಳೆ. ನೆನ್ನೆ ನಾವಿಬ್ರು ಸರಿಯಾಗಿ ಊಟ ಮಾಡಿಲ್ಲ ಅಂತ ಏನ್ ಕಾರಣ ಇರ್ಬೋದು ಅಂತ ಯೋಚನೆ ಮಾಡ್ತಿದ್ಲು ಗೊತ್ತಾ. ಅಷ್ಟಕ್ಕೂ ಈ ಡಿನ್ನರ್ ಅನ್ನೋದು ಒಂದ್ ನೆಪ ಅಷ್ಟೇ. ನೀನು ಒಂದೇ ಒಂದು ತುತ್ತು ತಿಂದ್ರೂ ಪರವಾಗಿಲ್ಲ, ಆದ್ರೆ ನನ್ನ ಸೊಸೆ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು, ಅದೇ ನನ್ನ ಆಸೆ. ಊಟ ಮಾಡಿ. ಸಾಕು ಕಣಪ್ಪ ಪ್ರೀತು, ಜನನಿ ಕಾಯ್ತಿರ್ತಾಳೆ, ಹೋಗು. ಇನ್ನೊಂದೇ ಒಂದು ಉಗ್ರು ಇದೆ ಮಾವು, ಹಚ್ಬಿಡ್ತೀನಿ. ಹಾ ಬಂದೇ ಬಿಟ್ಲು ನೋಡು. ಅಮ್ಮನ್ ಜೊತೆ ಹೋದನು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಅಂತ ಹುಡುಕೊಂಡೇ ಬಂದ್ಬಿಟ್ಲು. ಹೊರಡು. ಸರಿ ಮಾಮ್, ಗುಡ್ ನೈಟ್ ಮಾಮ್. ಗುಡ್ ನೈಟ್. ಏನಾಯ್ತು? ಅಲ್ಲಿರೋದು ಬಿಟ್ಬಿಟ್ಟು ಇಲ್ಲಾಗ ಬಂದಿದ್ಯಾ? ಪ್ರೀತು, ಚಿಕ್ಕತ್ತೆ ಬಂದಿದ್ರು, ಅವ್ರನ್ನ ತಡೆಯೋದಕ್ಕೆ ನನ್ನಿಂದ ಆಗ್ಲಿಲ್ಲ. ಅವ್ರು ಸೀದಾ ಟೆರೆಸಿಗೆ ಹೋಗ್ಬಿಟ್ರು. ಪ್ರೀತು, ಏನ್ ಮಾಡೋದು ಪ್ರೀತು? ಏಯ್, ಬುದ್ಧಿ ಇಲ್ವಾ ನಿಂಗೆ? ಕಾವಲ್ ಕಾಯ್ದು ಕುಟ್ಟಿದ್ದೇನೆ ನಿಂಗೆ. ಏನಿದು ಕೆಲಸ? ನೀಟಾಗಿ ಒಂದು ಕೆಲಸ ಮಾಡಕ್ ಬರಲ್ಲ ನಿಂಗೆ? ಹೋಗ್ಬಿಟ್ಟು ಯಾರು ಎಮ್ಮ ಬೇಸಾಕು, ಬುದ್ಧಿ ಬರುತ್ತೆ. ನೀನು ಬೈದ್ಯಾ? ಮುದ್ದು ಮಾಡ್ಬೇಕಾ? ಸಾರಿ ಪ್ರೀತು. ನನ್ಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ನೀನು ಎಲ್ಲರ ತರ ಚೇಂಜ್ ಆಗಿದ್ಯಾ ಅನ್ಕೊಂಡೆ. ಈ ಪ್ರೀತಿ ಇವತ್ತು ಬದಲಾಗಲ್ಲ. ನೋಡ್ತೀನಿ. ಚಿಕ್ಕತ್ತ ಕತೆ ಏನ್ ಮಾಡೋದು? ಡೋಂಟ್ ವರಿ, ಮೇಲ್ ಹೋಗಿರೋದು ಚಿಕ್ಕಮ್ಮ ಅಲ್ವಾ, ಮಾಮ್ ಅಲ್ಲ ತಾನೆ. ಹೆಂಗಿದ್ರು ಮಾತ್ರ ಸಿಂಡ್ರಲ್ ಇದ್ದಾಳೆ. ಅಂದ್ರೆ ಸಿಂಡ್ರೋಮ್ ಅನ್ನೋ ಬ್ರಹ್ಮಾಸ್ತ್ರ ಇದೆ. ಪ್ರೀತು, ಈ ವಿಷಯದಲ್ಲಿ ನಾವ್ ಯಾವಾಗ್ಲೂ ರಿಸ್ಕ್ ತಗೊಳ್ಳೋದಿಕ್ಕಾಗಲ್ಲ. ಅವ್ರಿಗೆ ಈ ಸಿಂಡ್ರೋಮ್ ಅನ್ನೋದು ನಿಜ ಅಲ್ಲ, ನಾವು ನಂಬಿಸ್ತಿರೋದು ಅನ್ನೋ ಕ್ಲಾರಿಟಿ ಸಿಕ್ಬಿಟ್ರೆ. ಸರಿ ಬಾ, ಮೇಲೆ ನೋಡೋಣ. ಏನಮ್ಮ, ನಾನು ಮುದ್ದು ಸೊಸೆ ಅಂತ ಎಷ್ಟು ಕೇಳ್ಕೊಂಡ್ರು ಊಟ ಮಾಡಕ್ ನಾಚ್ಕೋತೀಯಲ್ಲಮ್ಮ. ಊಟ ಮಾಡು. ಅಯ್ಯೋ, ಇದೆಲ್ಲ ನಿಜಾನಾ ಅಥವಾ ಇದು ನನ್ನ ಸಿಂಡ್ರೆಲ್ಲಾ ಕಾಯಿಲೆನಾ? ಭಾವ, ನಾಳೆ ದಿನ ನೀವಿಬ್ರು ಮದ್ವೆ ಆಗೋರು. ಹೇಗ್ ಲವಲವಿಕೆಯಿಂದ ಇರಬೇಕು, ಎಷ್ಟು ಚೆನ್ನಾಗಿ ಊಟ ಮಾಡ್ಬೇಕು. ಅಖಿಲಾಗ್ ಹೋಗಿ ನಿಮ್ ಲವ್ ವಿಷಯ ಆಮೇಲೆ ಹೇಳಿದ್ರೆ ಆಯ್ತು. ಈಗ ಚೆನ್ನಾಗಿ ಊಟ ಮಾಡಿ. ಅಪ್ಪ, ಅಮ್ಮ ಏನಾದ್ರು ನಮ್ಮಿಬ್ರು ಪ್ರೀತಿನ ಒಪ್ಲಿಲ್ಲ ಅಂದ್ರೆ ನಾವಿಬ್ರು ಓಡೋಗ್ ಮದ್ವೆ ಆಗ್ಬಿಡ್ತೀವಿ. ಧಾರಾಳವಾಗಿ ಬೇಕಾದ್ರೆ ನಾನೇ ದೇವಸ್ಥಾನ ಬುಕ್ ಮಾಡ್ಕೊಡ್ತೀನಿ, ಆಯ್ತಾ? ದೇವಸ್ಥಾನನ ಯಾಕಪ್ಪ? ನೀವಿಬ್ರು ಮದ್ವೆ ಆಗಕ್ಕೆ. ಆದ್ರೆ ನನಗೆ ಗೊತ್ತಿರೋ ಪುರೋಹಿತರಿದ್ದಾರೆ, ಅವ್ರನ್ನೇ ಕರ್ಸ್ಬೇಕು. ಸರಿ, ಹಾಗೆ ಮಾಡೋಣ. ಊಟ ಮಾಡಿ. ಅಯ್ಯೋ ಲೇ ದಾಮಿನಿ, ಭಾವ ಹಿಂಗೆಲ್ಲ ಮಾತಾಡೋಕೆ ಚಾನ್ಸೇ ಇಲ್ಲ. ಇದೆಲ್ಲ ನಿನ್ ಸಿಂಡ್ರೆಲ್ಲಾ ಕಾಯಿಲೆ ಎಫೆಕ್ಟು ಕಡೆ ದಾಮಿನಿ. ಅಯ್ಯೋ ದೇವ್ರೇ, ಏನಾಯ್ತಪ್ಪ ನನಗೆ. ದಾಮಿನಿ, ನೀವೇನ್ ಮಾಡ್ತಾ ಇದೀಯಾ? ಭಾವ, ನೀವಲ್ಲಿದ್ದೀರಾ? ಯಾಕೆ, ನಾನು ಇರ್ಬಾರ್ದಾ? ನೀವಲ್ಲಿದ್ದೀರಾ ಅಂದ್ರೆ ಇಲ್ಲಿ ಆದಿತ್ಯ ಪಾರ್ವತಿ ಇದಾರೆ ತಾನೆ? ಆದಿತ್ಯ ಪಾರ್ವತಿನ ಇಲ್ಲಿ ಅವ್ರು ಯಾಕಿರ್ತಾರೆ? ಭಾವ, ಇದು ಆದಿತ್ಯ, ಇದು ಪಾರ್ವತಿ ತಾನೆ? ಹೌದಾ? ಎಲ್ಲಿದಾರಮ್ಮ? ನನಗ್ ಕಾಣಿಸ್ತಿಲ್ವಲ್ಲ. ಅಂದ್ರೆ ಇವರಿಬ್ರು ಇಲ್ಲಿಲ್ವಾ? ಇಲ್ವಲ್ಲ. ಇಲ್ವಾ? ನಿಜವಾಗ್ಲೂ ಇವ್ರು ಇಲ್ಲಿಲ್ವಾ?
ಬೇಡಪ್ಪ, ಆಮೇಲೆ ಏನಾದ್ರೂ ಒಂದು ಕೆರಡಾಕ್ಬಿಟ್ರೆ ಕಷ್ಟ. ಅಯ್ಯೋ ದಾಮಿನಿ, ನಿನ್ ಏನಾಗಿದೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಸಾರಿ ಭಾವ, ದಿಸ್ ಇಸ್ ಮೈ ಮಿಸ್ಟೇಕ್. ನೋ 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 ನೋ, ಮೈ ಸಿಂಡ್ರೆಲ್ಲಾ ಮಿಸ್ಟೇಕ್. ಬರ್ತೀನಿ ಭಾವ. ಅದ್ ಸರಿ ಭಾವ, ನೀವೊಬ್ರು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ನಾನ್ ನಿಂತಿದ್ದೀನ? ನಾನು ವಾಕ್ ಮಾಡ್ಕೊಂಡು ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ. ವಾಕ್ ಮಾಡ್ಕೊಂಡ? ಅಂದ್ರೆ ನೀವಿಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರಿ ಅನ್ನೋದು ಕೂಡ ನನ್ ಕಲ್ಪನೆನಾ? ಓ ಮೈ ಸಿಂಡ್ರೆಲ್ಲಾ. ಸರಿ ಭಾವ, ನೀವು ಆರಾಮಾಗಿ ವಾಕ್ ಮಾಡ್ಕೊಂಡಿರಿ. ನಾನು ಹೋಗಿ ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀನಿ. ಪ್ರೀತು ನೋಡಿದ್ರೆ ಆದಿ ರಘು ಇಬ್ರು ಹೊರಗಡೆ ವಾಕಿಂಗ್ ಹೋಗಿದ್ದಾರೆ ಅಂತ ಹೇಳ್ದ. ಈಗ ರಘು ಆದಿ ನಗೋ ಧ್ವನಿ ಟೆರೆಸ್ ಇಂದ ಕೇಳಿಸ್ತಾ ಇದೆ. ಮತ್ಯಾಕೆ ಪ್ರೀತು ಅವರಿಬ್ರು ಆಚೆ ವಾಕಿಂಗ್